ಬರೀ ಖರ್ಚೇ ಹೆಚ್ಚಾಗಿ ಆದಾಯ ಇಲ್ಲದೆ ಇರೋ ಪರಿಸ್ಥಿತಿಗಳು ಕೂಡ ನೀವು ಎದುರಿಸ್ತಾ ಇರ್ಬೋದು. ಸರಿಯಾದ ರೀತಿಯಲ್ಲಿ ನಾವು ಕಲಿದೆ ಬೈಸ್ಕಲ್ ಹೊಡೆಯಕ್ಕೆ ಹೋದ್ರೆ ಮೈ ಕೈಯೆಲ್ಲ ಗಾಯ ಮಾಡ್ಕೊಳ್ತೀವಿ. ಮಣ್ಣನ್ನು ತಗೊಂಡು ಪ್ರಯೋಗಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಪುಣ್ಯಕ್ಕೆ ಇವತ್ತು ನಮ್ಮ ಸುದೈವ ನಮ್ಮ ಇದಕ್ಕೆ ಹೊಲಕ್ಕೆ ಪಾದ ಇಟ್ರ ಒಳ್ಳೆ ಇದು 8ಕ್ಕೆ 8 ಪರೀಕ್ಷೆಗಳು ಪಾಸ್ ಆಗಿದೆ. ಇದು ಪಾಸ್ ಆಗ್ಲಿಕ್ಕೆ ಇವ್ರು ಏನ್ ಮಾಡಿದ್ದಾರೆ? ಸೊ ಇಲ್ಲಿ ಆರೋಗ್ಯ ಅಂತಂದ್ರೆ ಮಣ್ಣಿನ ಸಾವಯವ ಇಂಗಾಲ ಅಂತಾರೆ. ಮಣ್ಣಲ್ಲಿ ಸಾವಯವ ಇಂಗಾಲ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕ ತಡಸ್ ಗ್ರಾಮದಲ್ಲಿ ಶಿವಶಂಕರಪ್ಪ ಚನ್ನವೀರಪ್ಪ ಮಾಂಜಶೆಟ್ಟರವರ ಕ್ಷೇತ್ರ 3 ಎಕರೆ 26 ಗುಂಟೆ. ಇದರಲ್ಲಿ ಸಾವಯವದೊಳಗೆ ಕಲ್ಲಂಗಡಿ ಬೆಳೆದಿದ್ದೀವಿ. ಇದು ಮೊದಲನೆಯ ಬೆಳೆ ನಮ್ಮದು. ನಾವು ಎಲ್ಲರೂ ರಾಸಾಯನಿಕ ಬೆಳೆಯೊಳಗೆ ಮಾಡ್ತಿದ್ದು ನೋಡಿ ಬ್ಯಾಸರಾಗಿ ನಾವು ಇದನ್ನು ಮಾಡೋಣಲ್ಲ ಅಂಥೇಳಿ ಡಾಕ್ಟರ್ ಶಾಯಲ್ ಹಾಕಿ ಒಮ್ಮೆ ಬೆಳೆದರ ನೋಡೋಣ ಅಂಥೇಳಿ ನಮ್ಮ ಈ ಹಜರತ್ ಸಾಹೇಬರವರ ಇದ್ರ ಮೇರೆಗೆ ಇದನ್ನು ಬೆಳೀತಾ ಇದ್ದೇವೆ. ಮತ್ತು ಈಗ ಇಲ್ಲಿ ತನಕನೂ ಅವ್ರು ಹೇಳಿದ ಪ್ರಕಾರ ಔಷಧಿ ಇವನ್ನೆಲ್ಲ ಸಿಂಪಡಣೆ ಮಾಡ್ಲಿಕ್ಕಾಗಿಯೂ ಈಗ ಇಲ್ಲಿಗೆ ನಮಗೆ ನೋಡಕ್ಕೆ ಸರಿ ಅನಿಸಿದೆ. ಸೊ ನಿಮ್ಮ ಒಂದು ತೃಪ್ತಿಕರವಾದ ವಿಚಾರವನ್ನು ಹಂಚ್ಕೊಂಡಿದ್ದೀರಿ ಎಲ್ಲ ರೈತರಿಗೂ. ಸೊ ತಾವೆಲ್ಲರೂ ಬಂದಿದ್ದೀರಿ ಇವತ್ತು. ಸೊ ನನ್ನ ಪರಿಚಯ ರಾಜ್ಯದಲ್ಲಿ ಬಹಳಷ್ಟು ಇದೆ. ಆದರೂ ನನ್ನ ಹೆಸರು ಡಾಕ್ಟರ್ KR ಹುಲ್ನಾಚೇಗೌಡ. ಸುಮಾರು 14 ವರ್ಷದಿಂದ ಈ ಮಣ್ಣಿನ ಆರೋಗ್ಯ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಬಗ್ಗೆ ನಾನು ಕೆಲಸ ಮಾಡಿ ಇಂಥವರು ಲಕ್ಷಾಂತರ ಜನ ನನ್ನ ಅಭಿಮಾನಿಗಳಿದ್ದಾರೆ, ಅಭಿನಂದಿಸ್ತಾರೆ. ಸೊ ಎಲ್ಲ ರೈತ ಬಂಧುಗಳು ಇವತ್ತು ಒಂದ್ ಕಡೆ ಈ ತರ ಸಂತೋಷವಾಗಿರೋರು ಇದ್ದಾರೆ, ಇನ್ನೊಂದ್ ಕಡೆ ಬೇಸರದಲ್ಲಿರ್ತಕ್ಕಂಥವ್ರು ಇದ್ದಾರೆ. ತಾವು ಅದ್ರಲ್ಲಿ ಕೆಲವರು ಇರ್ಬೋದೇನೋ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೃಷಿ ಮಾಡಿ ಬರೀ ಖರ್ಚೇ ಹೆಚ್ಚಾಗಿ ಆದಾಯ ಇಲ್ಲದೆ ಇರೋ ಪರಿಸ್ಥಿತಿಗಳು ಕೂಡ ನೀವು ಎದುರಿಸ್ತಾ ಇರ್ಬೋದು. ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಇವತ್ತು ಹೇಳ್ತೀನಿ. ರೈತ ಬಾಂಧವರೇ, ಇವತ್ತು ಒಂದು ಬೈಸ್ಕಲ್ ಹೊಡಿಬೇಕಾದ್ರೂ ಸರಿಯಾದ ರೀತಿಯಲ್ಲಿ ನಾವು ಕಲಿದೆ ಬೈಸ್ಕಲ್ ಹೊಡಿಯಕ್ಕೆ ಹೋದ್ರೆ ಮೈ ಕೈಯೆಲ್ಲ ಗಾಯ ಮಾಡ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಕೃಷಿನೂ ಸಹ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳದೆ ಮಾಡಕ್ ಹೋದ್ರೆ ಮನಸ್ಸಿನ ಮೇಲೆ ಗಾಯಗಳು ಮಾಡ್ಕೋಬೇಕಾಗತ್ತೆ. ಹೌದಾ ಇಲ್ವಾ? ಯಾಕಂದ್ರೆ ಮನ್ಸು ಕೆಡತ್ತೆ. ಬಂಡವಾಳ ಹಾಕ್ತಿರಿ, ಆದಾಯ ಬರಲ್ಲ, ಮನ್ಸು ಕೆಡತ್ತೆ. ಹೌದಲ್ವಾ? ಅದಕ್ಕೆ ನಾನು ನಿಮ್ಗೊಂದು ಪದ್ಧತಿನ ಇಷ್ಟೊತ್ತು ಹೇಳ್ಕೊಟ್ಟೆ. ನಿಮ್ಮ ಮಣ್ಣನ್ನ ನೀವು ಯಾವ ರೀತಿ ಮಣ್ಣಿನ ಆರೋಗ್ಯವನ್ನ ಪರಿಶೀಲನೆ ಮಾಡಬಹುದು ಅಂತಕ್ಕಂಥದ್ದು ನಾನು ಹೇಳ್ಕೊಟ್ಟೆ. ಸೊ ಅದನ್ನ ರಾಜ್ಯದ ಎಲ್ಲ ರೈತರಿಗೂ ಇವರ ತೋಟದ ಫಲಿತಾಂಶವನ್ನು ನಾನು ತಿಳಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೀನಿ. ನೋಡಿ, ಮಣ್ಣಿನ ಆರೋಗ್ಯ ಪರಿಶೀಲನಾ ಪಟ್ಟಿ ಅಂತ ಒಂದು ಮಾಡಿದಿರಿ, ಮಣ್ಣು ಮೌಲ್ಯಮಾಪನ ಮಾರ್ಗದರ್ಶಿ ಅಂತ. ಸೊ ಇದನ್ನ ನೀವೇ ನಿಮ್ಮ ಮಣ್ಣನ್ನ ಮೌಲ್ಯಮಾಪನ ಮಾಡುವಂತ ಒಂದು ವಿಧಾನವನ್ನ ನಾನು ನಿಮಗೆ ಕಲಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಿದೆ ಅಂತಂದ್ರೆ, ಮಣ್ಣನ್ನು ತಗೊಂಡು ಪ್ರಯೋಗಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ತೋಟದಲ್ಲಿ ನೀವೇ ಪ್ರಯೋಗ ಮಾಡುವಂಥದ್ದು. ಸೊ ಪ್ರಯೋಗದ ಮೊದಲನೇ ವಿಚಾರ ಏನಂತಂದ್ರೆ, ಮಣ್ಣಿನ ಬಣ್ಣ ಗಾಢ ಕಂದು ಅಥವಾ ಕಪ್ಪು ಇದೆಯಾ ಅಂತ ಕೇಳ್ತದೆ. ಕರೆಕ್ಟ್ ಅಲ್ವಾ? ನಾವಿಲ್ಲಿ ತೋಟದ ಮಣ್ಣು ಏನು ಮಾಡಿದ್ರಿ, ಪಕ್ಕದ ತೋಟದ ಮಣ್ಣನ್ನು ನಾವು ತಗೊಂಬಂದ್ರಿ, ಇಲ್ಲಿಟ್ಟಿದ್ದೀರಿ, ಇಲ್ಲಿಂದ ಇಟ್ಟು ನೋಡಿದ್ರಿ. ಕರೆಕ್ಟ್ ಅಲ್ವಾ? ಎರಡೂ ಬಣ್ಣ ಒಂದೇ ಇದೆಯಾ, ಬೇರೆ ಬೇರೆ ಇದೆಯಾ? ಬೇರೆ ಬೇರೆ ಇದೆ. ನೋಡಿ, ಒಂದೇ ಜಾಗದ ಮಣ್ಣು ಬಣ್ಣ ಬೇರೆ ಬೇರೆ ಇದೆ. ಯಾಕೆ ಬೇರೆ ಬೇರೆ ಆಗಿದೆ ಅಂತಂದ್ರೆ, ಇದು ಜೀವಂತ ಮಣ್ಣು, ಜೀವಿಗಳ ಚಲನವಲನದಿಂದ ಮಣ್ಣು ಸಡಿಲವಾಗಿದೆ, ಮಣ್ಣಲ್ಲಿ ಸಾವಯವ ತ್ಯಾಜ್ಯಗಳು ಕಳೆತಿದೆ, ಪೋಷಕಾಂಶಗಳ ಅವೈಲಬಿಲಿಟಿ ಇದೆ. ಅದಕ್ಕೆ ಇದು ಮಣ್ಣು ನಿಮಗೆ ಮೃದುವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಜೀವಂತ ಮಣ್ಣು, ಹೌದಲ್ವಾ? ಸೊ ಇದು ಕಪ್ಪು ಇದೆ. ಕರೆಕ್ಟಾ? ಸೊ ಅದು ಈ ರೀತಿ ಇಲ್ಲ. ಇದು ಒಂದನೇ ಪರೀಕ್ಷೆ. ಯಾವುದೇ ರೈತರು ನಿಮ್ಮ ತೋಟದಲ್ಲಿ ಈ ಪರೀಕ್ಷೆನ ಮಾಡ್ಕೊಳ್ಳಿ. ಎರಡನೇದು, ಮಣ್ಣು ಕೈಯಲ್ಲಿ ಮೃದುವಾಗಿ ಪುಡಿ ಪುಡಿ ಆಗಿದೆಯಾ? ಸೊ ಈ ಮಣ್ಣು ಮೃದುವಾಗಿದೆ, ಚಾಪುಡಿ ತರ ಇದೆ. ನೋಡಿ, ಚಾಪುಡಿ ತರ ನೋಡಿ, ಮೃದುವಾಗಿದೆ, ಚಾಪುಡಿ ತರ ಇದೆ. ಮುಟ್ಟಿದ್ರೇನೆ ಗೊತ್ತಾಗತ್ತೆ ಎರಡು, ಹೌದಲ್ವಾ? ಅಲ್ಲಿಗೆ ಏನಾಯ್ತು, ಎರಡನೇದು ಪಾಸ್ ಆಯ್ತು, ಎರಡನೇ ಪರೀಕ್ಷೆ. ಮೂರನೇ ಪರೀಕ್ಷೆ, ಮಣ್ಣಿನಲ್ಲಿ ಎರೆಹುಳುಗಳು ಕಾಣಿಸುತ್ತೀವಿಯಾ, ಇದೆಯಾ? ನೋಡಿದ್ರ? ಸೊ ಇಲ್ಲಿ ನೋಡಿದ್ರಿ,
ಎರೆಹುಳುಗಳನ್ನ ನೋಡಿದ್ರಿ ನೀವು, ಕರೆಕ್ಟಾ? ಅಂದ್ರೆ 3ನೇ ಪರೀಕ್ಷೆನೂ ಪಾಸ್ ಆಯ್ತು ಇಲ್ಲಿ. 4ನೇದು ನೀರಾವರಿ ನಂತರ ಮಣ್ಣು ತೇವವನ್ನು ಕಾಯ್ದುಕೊಳ್ಳುತ್ತಿದೆಯೇ? ಬಹಳಷ್ಟು ಜಮೀನಿಗೆ ಡೈಲಿ ನೀರು ಕೊಡ್ತಾ ಇದ್ರು, ಬಿಸಿಲು ಸೊಕ್ತಾ ಇರ್ತದೆ. ಇಲ್ಲೇನಾದ್ರು ಸೊಕ್ಕಿದೆಯಾ? ಇಲ್ಲ. ಯಾಕಂದ್ರೆ ನೀರನ್ನ ಹಿಡಿದುಕೊಳ್ಳೋ ಶಕ್ತಿ ಮಣ್ಣಿಗೆ ಚೆನ್ನಾಗಿದೆ. ಸೊ ಎಲ್ಲಿಗೆ 4ನೇ ಪರೀಕ್ಷೆನೂ ಇಲ್ಲಿ ಪಾಸ್ ಆಗಿದೆ. 4ನೇ ಪರೀಕ್ಷೆ. 5ನೇ ಪರೀಕ್ಷೆ ಬೇರುಗಳು ಆಳವಾಗಿ ಮತ್ತು ಚೆನ್ನಾಗಿ ಹರಡಿಕೊಂಡಿವೆಯಾ ಅಂತ ಪ್ರಶ್ನೆ ಇದೆ. ಸೊ ನೀವು ನೋಡಿದ್ರಿ, ಈಗ ಬೇರುಗಳು ಯಥೇಚ್ಛವಾಗಿ ಬಲೆ ಥರ ಈ ಒಂದು ಮಲ್ಚಿಂಗ್ ಪೇಪರ್ ಕೆಳಗಡೆ ಬೆಳೆದಿರ್ತಕ್ಕಂಥದ್ದು ನೀವು ನೋಡಿದ್ರಿ, ಕರೆಕ್ಟ್ ಅಲ್ವಾ? 6ನೇದು ಬೆಳೆ ಎಲೆಗಳು ಗಾಢ ಹಸಿರು ಮತ್ತು ಆರೋಗ್ಯಕರವಾಗಿವೆ. ಸಾಮಾನ್ಯವಾಗಿ ಹಸಿರಲ್ಲಿ 2 ಥರ ಹಸಿರು ನೋಡ್ತೀರಿ ನೀವು. ಒಂದು ತುಂಬಾ ಕಪ್ಪಿರುತ್ತೆ, ಡಾರ್ಕ್ ಗ್ರೀನ್, ಹೌದಲ್ವಾ? ಇದು ಯಾವ ರೀತಿ ಇದೆ? ಗಿಳಿ ಹಸಿರು. ಆಲ್ಮೋಸ್ಟ್ ನೋಡಿದ ಹಸಿರು ಒಂಥರ ಹಚ್ಚ ಹಸಿರು. ಈಗ ನೀವು ರಾಸಾಯನಿಕ ಗೊಬ್ಬರಗಳು ಹಾಕಿದಾಗ ಹೆಂಗ್ ಬರುತ್ತೆ? ಡಾರ್ಕ್ ಕಪ್ಪು ಹಸಿರು ಬರ್ತದೆ, ಹೌದಲ್ವಾ? ನೋಡಿ, ಕಪ್ಪು ಹಸಿರು ಬಂದ್ರೆ, ಯಾರ್ದಾದ್ರೂ ಮುಖದಲ್ಲಿ ತುಂಬಾ ಕಪ್ಪಿದ್ರೆ ಅಂದ್ರೆ ಶೈನಿಂಗ್ ಇಲ್ಲ ಅಂತಂದ್ರೆ ಅವರಲ್ಲಿ ಟಾಕ್ಸಿನ್ ಜಾಸ್ತಿ ಇದೆ ಅಂತ, ಅವ್ರ ಬಾಡಿಯಲ್ಲಿ ವಿಷವಸ್ತು ಹೆಚ್ಚಾಗಿದೆ ಅಂತ, ಹೌದಲ್ವಾ? ಅದೇ ಶೈನಿಂಗ್ ಇದ್ರೆ ಟಾಕ್ಸಿನ್ ಕಡಿಮೆ ಇದೆ ಅಂತ, ಹೌದಲ್ವಾ? ಇಲ್ಲಿ ಇದು ಅಷ್ಟೇ, ತುಂಬಾ ಡಾರ್ಕ್ ಇದ್ರೆ ರಾಸಾಯನಿಕಗಳನ್ನ ಕೊಟ್ಟು ಅದು ಡಾರ್ಕ್ ಗ್ರೀನ್ ಮಾಡಿರೋದು, ಅದರಲ್ಲಿ ವಿಷ ಇದೆ. ಅದೇ ನೈಸರ್ಗಿಕವಾಗಿ ಬಂದಿದ್ರೆ ಅದು ಗಿಳಿ ಹಸಿರು ಇರ್ತದೆ. ಈಗ ನೋಡಿ, ಈಗ ಯುಗಾದಿ ಬರ್ತಾ ಇದೆ, ಎಲ್ಲ ಚಿಗುರ್ತವೆ. ಯಾವ ಥರ ಹಸಿರು ಇರುತ್ತೆ? ಅದು ಗಿಳಿ ಹಸಿರು, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಇಲ್ಲಿದೆ. ಅದು 6ನೇ ಪರೀಕ್ಷೆನೂ ಪಾಸ್ ಆಗಿದೆ. 7ನೇ ಪರೀಕ್ಷೆ ಕೀಟ ಮತ್ತು ರೋಗದ ಪ್ರಮಾಣ ಕಡಿಮೆ ಇದೆಯೇ? ಏನಾದ್ರು ಕೀಟ ರೋಗದ ಪ್ರಮಾಣ ಇದೆಯಾ ಇಲ್ಲಿ? ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಆರೋಗ್ಯವಾಗಿದೆ, ಮಣ್ಣು ಆರೋಗ್ಯವಾಗಿದೆ, ಇದು ಆರೋಗ್ಯವಾಗಿದೆ. 8ನೇದು ಮಣ್ಣಿನಲ್ಲಿ ಗಟ್ಟಿಯಾದ ಪದರ ಇಲ್ಲವೇ? ಇದೆಯಾ? ಇಲ್ಲ, ಗಟ್ಟಿಯಾದ ಪದರ ಇಲ್ಲ. ಎಲ್ಲಿ ನೋಡ್ರು ಮೆತ್ತಗೆ ಇದೆ, ಕರೆಕ್ಟ್ ಅಲ್ವಾ? ಅಲ್ಲಿಗೆ 8ನೇ ಪರೀಕ್ಷೆನೂ ಪಾಸ್ ಆಗಿದೆ. 8ಕ್ಕೆ 8 ಪರೀಕ್ಷೆಗಳು ಪಾಸ್ ಆಗಿದೆ. ಇದು ಪಾಸ್ ಆಗ್ಲಿಕ್ಕೆ ಇವ್ರು ಏನ್ ಮಾಡಿದ್ದಾರೆ? ಡಾಕ್ಟರ್ ಸಾಯಿಲ್ ಹಾಕಿದ್ದಾರೆ. ಅಂದ್ರೆ ಮಣ್ಣಿಗೆ ಜೀವ ತುಂಬಿಸಿದ್ದಾರೆ. ಮಣ್ಣಿಗೆ ಜೀವ ತುಂಬಿಸಿರೋದಕ್ಕೆ ಈ 8 ಪರೀಕ್ಷೆಗಳು ಪಾಸ್ ಆಗಿದೆ. ಹಂಗಾಗಿ ಈ 8 ಪರೀಕ್ಷೆಗಳು ಪಾಸ್ ಆಗಿರೋದ್ರಿಂದ ಮೌಲ್ಯಮಾಪನ ಮಾರ್ಗದರ್ಶಿ ಏನ್ ಹೇಳ್ತದೆ ಅಂತಂದ್ರೆ, 7 ಅಥವಾ ಹೆಚ್ಚು ಹೌದು ಅಂತ ಬಂದರೆ, ಉತ್ತರಗಳು ಹೌದು ಅಂತ ಬಂದರೆ ಮಣ್ಣು ಆರೋಗ್ಯಕರವಾಗಿದೆ ಅಂತ ಡಿಕ್ಲೇರ್ ಮಾಡುತ್ತೆ. ಬೆಳೆ ಆರೋಗ್ಯವಾಗಿರ್ಬೇಕನ್ನೋದು ಎಲ್ಲರ ಆಸೆ ಇದೆಯಲ್ವಾ? ಮಣ್ಣು ಆರೋಗ್ಯವಾಗಿರ್ಬೇಕು ತಾನೆ? ಇವಾಗ ನಾವು ಇಷ್ಟು ಜನ ಸೇರ್ಕೊಂಡು ಮೌಲ್ಯಮಾಪನ ಮಾಡಿದ್ರಿ. ಈ ಮಣ್ಣನ್ನ ಆರೋಗ್ಯವಾಗಿದೆ ಅಂತ ಹೇಳೋಣ ಅಥವಾ ಆರೋಗ್ಯವಾಗಿಲ್ಲ ಅಂತ ಹೇಳೋಣ? ನಾನೊಬ್ಬನ ಮೌಲ್ಯಮಾಪನ ಮಾಡಿಲ್ಲ, ನಾವೆಲ್ಲರೂ ಸೇರಿ ಮಾಡಿರೋದು ಕಣ್ಮುಂದ್ಗಡೆ, ಹೌದಲ್ವಾ? ಸೊ ಆರೋಗ್ಯವಾಗಿದೆ. 4ರಿಂದ 6 ಹೌದು ಅಂತ ಉತ್ತರಗಳು ಬಂದರೆ ಸುಧಾರಣೆ ಅಗತ್ಯವಿದೆ ಅಂತ. ಸೊ ಇದನ್ನ ಸುಧಾರಣೆ ಮಾಡೋ ಅಗತ್ಯವಿದೆ, ಇಲ್ಲ ಅಂತಂದ್ರೆ ಸಮಸ್ಯೆಗೆ ಹೋಗತ್ತೆ ಅನ್ನೋದನ್ನ ಸೂಚಿಸುತ್ತೆ. 3 ಅಥವಾ ಅದಕ್ಕಿಂತ ಕಡಿಮೆ ಹೌದು ಅಂತಕ್ಕಂಥ ಎಸ್ ಅಂತಕ್ಕಂಥ ಉತ್ತರಗಳು ಬಂದರೆ ತಕ್ಷಣದ ಮಣ್ಣು ಪುನರುಜ್ಜೀವನದ ಅವಶ್ಯಕತೆ ಇದೆ ಅಂತ ಅರ್ಥ ಆಯ್ತಲ್ವಾ? ಸೊ ಅಲ್ಲಿಗೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ 3 ಅಥವಾ 3ಕ್ಕಿಂತ ಕಡಿಮೆ ನಿಮ್ಮ ತೋಟದಲ್ಲಿ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಏನೋ ಹೌದು ಅಂತ ನೀವು ಹೋಗ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ, ತಂದು ಹಾಕ್ತೀರಿ, ಬೆಳೆ ಬರೋ ತನಕ ನೋಡ್ತೀರಿ, ಫೇಲ್ ಆಗುತ್ತೆ. ಅದೇ ನೀವು ಮೊದಲೇ ಗುರ್ಸ್ಕೊಂಡ್ರೆ ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇದೆಯಾ? ಬೇರೆ ವಿಚಾರ ಆದ್ರೆ ನಾವು ನೆಗ್ಲೆಕ್ಟ್ ತಗೋಬಹುದು. ಇದಕ್ಕೆ ಹಣ ಖರ್ಚು ಮಾಡ್ತಾ ಇರೋದು ಯಾರು? ರೈತರೇ, ಕರೆಕ್ಟ್ ಅಲ್ವಾ? ಜಾಣತನ ಯಾರಿಗಿರ್ಬೇಕು? ಹೌದಲ್ವಾ? ಒಂದು 5 ನಿಮಿಷ 10 ನಿಮಿಷ ತೋಟದಲ್ಲಿ ಹೋಗ್ಬಿಟ್ಟು ಈ 8-9 ಪರೀಕ್ಷೆಗಳನ್ನ ಮಾಡ್ಬಿಟ್ಟು ಮಣ್ಣಿನ ಯೋಗ್ಯತೆ ಏನು, ಏನ್ ಮಾಡ್ಬೇಕು, ಏನಿದೆ ಏನಿಲ್ಲ ಅಂತ ತಿಳ್ಕೊಂಡು ಮುಂದುವರೆದು ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಥವಾ ಏನೋ ಮಾಡದೆ ವರ್ಷ ಸುಮ್ಮನೆ ಖರ್ಚು ಮಾಡಿ ಕೈ ಸುಟ್ಕೊಳ್ಳೋದು ಒಳ್ಳೇದಾ? ಟೆಸ್ಟ್ ಮಾಡಿ ಇವಾಗ ಈ ಪರೀಕ್ಷೆ ಮಾಡ್ಲಿಕ್ಕೆ ನಿಮ್ಗೆ ಬರತ್ತಾ? ನಿಮ್ಮ ಹೊಲದಲ್ಲಿ ಮಾಡ್ಕೋಬೋದಾ? ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದೆಯಾ? ಮಾಡ್ಬೋದಲ್ವಾ? ಇಷ್ಟೇ ಎಲ್ಲಾ ರೈತ ಬಾಂಧವರು ದೇಶದಲ್ಲಿ ಇಷ್ಟೇ ಕಲಿಬೇಕಾಗಿರೋದು. ನೀವ್ ಏನಾಗಿದೆ ಏನೂ ಗೊತ್ತಿಲ್ಲದೆ ಯಾರೋ ಮಧ್ಯದಲ್ಲಿ ಹೇಳುವಂತವರ ಮಾರ್ಗದರ್ಶನ ತಗೊಂಡು ಅವ್ರು ಹಾಕದಷ್ಟು ಬಿಲ್ಲನ್ನ ನೀವು ಕಟ್ಟಿ, ಕರೆಕ್ಟ್ ಅಲ್ವಾ? ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ, 14 ವರ್ಷದಿಂದ ಇದ್ರ ಜೊತೆ ಹೋರಾಟ ಮಾಡ್ತಾ ಇದ್ದೀನಿ. ನಿಮಗೆ ಇದನ್ನ ಅರ್ಥ ಮಾಡಿಸ್ಬೇಕಂತ 14 ವರ್ಷದಿಂದ ನಾನು ನಿಮ್ ಜೊತೆ
ಒಡನಾಡಿಯಾಗಿ ಹೋರಾಟ ಮಾಡಿ ನನ್ನ ವಿಡಿಯೋಗಳು ನೋಡ್ಕೊಂಡು ಮಾಡಿರೋದು ಇವರು. ಹೌದು. ನಾನು ಇವತ್ತೇ ಬಂದಿರೋದು. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ನಾನ್ ನಿಮ್ದು ನೋಡಾಕತ್ತೀಗ 7 ವರ್ಷದ ಮ್ಯಾಗ. ನನ್ನ ವಿಡಿಯೋಗಳನ್ನ ಡೈಲಿ ನೋಡಿ 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 ಇವ್ರು ಕೃಷಿ ಮಾಡಿ ಒಮ್ಮೆ ಬಿಟ್ರಲ್ಲ ಬರವಲ್ರಲ್ಲ ಅನ್ನಕಸ್ತೈತಿ. ಪುಣ್ಯಕ್ಕೆ ಇವತ್ತು ನಮ್ಮ ಸುದೈವ ನಮ್ಮ ಇದಕ್ಕೆ ಹೊಲಕ್ ಪಾದ ಇಟ್ರ ಒಳ್ಳೆ ಇದು ಇವ್ರ ಸಲಹೆ ಬೇಕಾಯ್ತು. ಅದಕ್ಕೆ ಜನರಿಗೆ ನಮಗೊಬ್ಬಲ್ಲ 4 ಮಂದಿ ರೈತರಿಗೂ ಅದರಿಂದ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತು ಮುದ್ದಾಮ್ ಅವರು ಬಂದಿದಾರ. ಎಲ್ಲಾ ರೈತರು ಡಾಕ್ಟರ್ ಶೈಲ್ ಅದರೇನು ರೊಕ್ಕ ಗೊಬ್ಬರಕ್ಕಿಂತ ಅಷ್ಟೇನು ತುಟ್ಟಿಲ್ಲ, ಭಾಳ ಸಸ್ತ ಅದ. ಅದನ್ನ ಒಂದು ಪೀಕಿಗೆ 3 ಟೈಮ್ ಹಾಕಿಬಿಟ್ರೆ ನಿಮ್ದೆಲ್ಲಾನು ಕೆಲಸ ಮುಗಿದು ಹೋಗ್ತೈತಿ. ಅದನ್ನ ಹಾಕಕ್ಕೆ ಅಡ್ಡಿ ಇಲ್ಲ ಅಂತ ನಮ್ದು ಸಲಹೆ. ಸೊ ಇಲ್ಲಿ ಆರೋಗ್ಯ ಅಂತಂದ್ರೆ ಮಣ್ಣಿನ ಸಾವಯವ ಇಂಗಾಲ ಅಂತಾರೆ. ಮಣ್ಣಲ್ಲಿ ಸಾವಯವ ಇಂಗಾಲ ಇವತ್ತು ಎಲ್ಲ ಪ್ರದೇಶದಲ್ಲೂ 0.3 0.3 0.5% ಒಳಗಡೆ ಇದೆ. ಅಂದರೆ ರಕ್ತ ಎಷ್ಟಿರ್ಬೇಕು? HB ಹಿಮೋಗ್ಲೋಬಿನ್ನು 12ರಿಂದ 15 ತನಕ ಇರಬೇಕು, ಹೌದಲ್ವಾ? 5 ಇದ್ರೆ ಏನಾಗತ್ತೆ? ಕಡಿಮೆ. ಕಡಿಮೆ ಆದ್ರೆ ಏನಾಗತ್ತೆ? ಮನುಷ್ಯನ್ಗೆ ಸುಸ್ತು ಹೊಡಿತದೆ, ರೋಗ ಆಮೇಲೆ ಬರೋದು. ಫಸ್ಟ್ ಸುಸ್ತಾಗತ್ತೆ, ಏನು ಕೆಲಸ ಮಾಡೋಕ್ಕಾಗಲ್ಲ, ಹೌದಲ್ವಾ? ಮಣ್ಣಲ್ಲಿ 1% ಹೆಚ್ಚಿದ್ರೆ ಮಣ್ಣು ಪ್ರಬಲವಾಗಿರ್ತದೆ, ಆರೋಗ್ಯವಾಗಿರ್ತದೆ. ನೀವೇನು ಬೆಳೆ ಹಾಕಿರೂ ಅದ್ಭುತವಾಗಿ ಬರ್ತದೆ. ಇವತ್ತು 0.5% ಕಡಿಮೆ ಇದೆ ಅಂತಂದ್ರೆ ಮಣ್ಣು ಅನುತ್ಪಾದಕ ಸ್ಥಿತಿಯಲ್ಲಿದೆ. ಅದಕ್ಕೆ ನೀವು ಹೊರಗಡೆಯಿಂದ ತಂದು ಹಾಕ್ತಾ ಇರೋದು. ಅರ್ಥ ಆಯ್ತಾ? ಈಗ ಇವ್ರ ಮಣ್ಣು ಏನಾಗಿದೆ, ಡಾಕ್ಟರ್ ಸಾಯಿಲ್ ಹಾಕಿರೋದ್ರಿಂದ ಸಾವಯವ ಇಂಗಾಲ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಏನಾಗಿದೆ? ಸಾವಯವ ರಕ್ತ ಹೆಚ್ಚಾಗಲಿಕ್ಕೆ. ನಮಗೆ ರಕ್ತ ಜಾಸ್ತಿ ಆದಂಗೆ ಮಣ್ಣಲ್ಲಿ ಸಾವಯವ ಇಂಗಾಲ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸರ್ ಅದು ಯಾಕೆ ಹಾಕ್ಬೇಕು ಸರ್? ನಾನು ರಾಸಾಯನಿಕಲಿ ಹಾಕ್ತೀನಿ ಅಂತಂದ್ರೆ ಮೊದಲೆಲ್ಲ ಒಂದು 30-40 ವರ್ಷ ಹಿಂದ್ಗಡೆ ತೋಟದಲ್ಲಿ 1% ಹೆಚ್ಚಿತ್ತು ಸಾವಯವ ಇಂಗಾಲ. ಹಾಕಿ ಎಲ್ಲಿಗೆ ತಗೊಂಬಂದಿಟ್ಟಿದ್ರಿ? 0.5 ಕಡಿಮೆ ಬಂದಿದೆ. ಇನ್ನೂ ಹಾಕಿದ್ರೆ ಏನಾಗತ್ತೆ? ಇನ್ನೂ ಕಡಿಮೆ ಆಗಿ ಹೊಲ ಮಾಡೋದೆ ಬಿಟ್ಬಿಡ್ಬೇಕಾಗುತ್ತೆ, ಹೌದಲ್ವಾ? ಬರ್ಡ್ ಆಗ್ಬಿಟ್ಟಿದೆ. ಹಂಗಾಗಿ ನಿಮ್ಮ ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ಒಂದು 9 ಪರೀಕ್ಷೆಗಳನ್ನು ನಿಮ್ಮ ತೋಟದಲ್ಲಿ ಮಾಡಿಕೊಂಡು ಅರ್ಥೈಸ್ಕೊಂಡು ನೀವು ಮುಂದೆ ಹೋದ್ರೆ ಮಣ್ಣಿನ ಜೀವಂತವಾಗಿ ಮಣ್ಣನ್ನ ಸರಿ ಮಾಡಿಕೊಂಡ್ರೆ ಅತ್ಯದ್ಭುತವಾಗಿ ಬೆಳೆಗೆ ಮಾಡ್ಬೋದು. ತಾವೆಲ್ಲರೂ ಸಹ ಫೋನ್ ನಂಬರ್ ಕೊಡ್ತೀರಿ. ಈ ನಂಬರ್ಗೆ ಫೋನ್ ಮಾಡಿ, ಇಡೀ ರಾಜ್ಯದಲ್ಲಿ ಎಲ್ಲಿಂದಾದರೂ ಪರವಾಗಿಲ್ಲ, ನಿಮಗೆ ನಮ್ಮ ಆ ಒಂದು ಎಕ್ಸ್ಪರ್ಟ್ ಬಂದು ಈ ಪರೀಕ್ಷೆಗಳು ಮಾಡಿಸಿ ನಿಮ್ಗೆ ಅರ್ಥ ಮಾಡಿಸಿ ನಿಮ್ಮ ಹೊಲವನ್ನು ಒಂದು ಪುನರುಜ್ಜೀವನ ಮಾಡಿ ಉತ್ತಮವಾಗಿ ಬೆಳೆ ಬರಲಿಕ್ಕೆ ಏನು ಬೇಕಾದೆಲ್ಲ ಹೇಳ್ಕೊಡ್ತಾರೆ. ನಿಮ್ಮ ನಂಬರ್ ಸ್ವಲ್ಪ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಜರತ್ ಅಂತೇಳಿ. ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು 9448127551. ಥ್ಯಾಂಕ್ ಯು ಹಜರತ್ ಅವರೇ. ಸೊ ನಿಮ್ಮೆಲ್ರಿಗೂ ಇಷ್ಟೊತ್ತು ಬಂದು ಇಲ್ಲಿ ವಿಷಯನ ತಿಳ್ಕೊಂಡಿದ್ದೀರಿ. ಮುಖ್ಯವಾಗಿ ಏನಂತಂದ್ರೆ ದೀಪದಿಂದ ದೀಪಕ್ಕೆ, ಒಬ್ಬರಿಂದ ಒಬ್ರಿಗೆ ಹೋಗ್ಬೇಕಲ್ವ ಜ್ಞಾನ. ಸೊ ಆ ಕೆಲಸವನ್ನು ಫಸ್ಟು ನೀವು ಮಾಡ್ತಾ ಇನ್ನೊಬ್ರಿಗೂ ಹೇಳ್ಕೊಡ್ತಾ ಎಲ್ಲ ರೈತ ಸಮುದಾಯ ಒಂದು ತನ್ನ ಕಾಲ ಮೇಲೆ ಸ್ವತಂತ್ರವಾಗಿ ನಿಲ್ಲುವಂಥ ಶಕ್ತಿ ಬರಲಿ ಅಂತ ದೇವರಲ್ಲಿ ನಾನು ಸಂಕಲ್ಪ ಮಾಡ್ಕೊಳ್ತಾ, ನಿಮ್ಮೆಲ್ರಿಗೂ ಈ ಈ ಈ ಸಮಯದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಮಣ್ಣಿನ ಆರೋಗ್ಯವೇ ಬೆಳೆಯ ಆರೋಗ್ಯ, ಬೆಳೆಯ ಆರೋಗ್ಯವೇ ನಮ್ಮ ಆರೋಗ್ಯ, ಮನುಷ್ಯರ ಆರೋಗ್ಯ ನಮ್ಮ ಆರೋಗ್ಯ. ಕರೆಕ್ಟ್ ಅಲ್ವಾ? ಇದನ್ನ ಮಾಡ್ಕೊಳ್ಳಿಕ್ಕೆ ದೇವರು ನಮಗೆ ಅದ್ಭುತವಾದ ಶಕ್ತಿ ಕೊಡ್ಲಿ, ಜ್ಞಾನ ಕೊಡ್ಲಿ, ನಮ್ಮನ್ನ ಕರುಣಿಸ್ಲಿ ದೇವರು ಅಂತ ಹೇಳ್ತಾ, ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.